ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಾರ ಮಾರ್ಕೆಟ್ನಲ್ಲಿ ಯಾವುದೇ ಒಂದು ಮೇನ್ ಬೋರ್ಡ್ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಲಿಲ್ಲ. ಕಳೆದ ವಾರ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಂಥ ಬಹಳಷ್ಟು ಕಂಪನಿಗಳಲ್ಲಿ ಅಷ್ಟೊಳ್ಳೆ ಲಿಸ್ಟಿಂಗ್ ಗೇನ್ಸ್ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಕೆಲವೊಂದಿಷ್ಟು ಕಂಪನಿಗಳು ನೆಗೆಟಿವ್ ಆಗಿ ಕೂಡ ಲಿಸ್ಟ್ ಆಗಿತ್ತು. ಮುಂದಿನ ವಾರ ಒಂದು IPO ಮಾರ್ಕೆಟ್ನಲ್ಲಿ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತಾ ಇದೆ. SRM ಕಾಂಟ್ರಾಕ್ಟರ್ ಲಿಮಿಟೆಡ್ ತಮ್ಮ IPOನ ತರ್ತಾ ಇದ್ದಾರೆ. SRM ಕಾಂಟ್ರಾಕ್ಟರ್ ಲಿಮಿಟೆಡ್ 2008ರಲ್ಲಿ ಪ್ರಾರಂಭವಾದಂಥ ಕಂಪನಿ. ಇವರು ಕನ್ಸ್ಟ್ರಕ್ಷನ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಂಪನಿ ಆಗಿರ್ತಾರೆ. ಇವರ ಪ್ರೆಸೆನ್ಸ್ ಜಮ್ಮು ಕಾಶ್ಮೀರ್ ಮತ್ತೆ ಲಡಾಖ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇವರು ರೋಡ್ಗಳ ಕನ್ಸ್ಟ್ರಕ್ಷನ್ ಅನ್ನ ಮಾಡ್ತಾರೆ. ರೋಡ್ ಪ್ಲಾನಿಂಗ್, ರೋಡ್ ಕನ್ಸ್ಟ್ರಕ್ಷನ್ ಹಾಗೆ ಯಾವುದೇ ರೀತಿಯ ರಿಪೇರ್ ವರ್ಕ್ ಇದ್ರೂ ಕೂಡ ಅದನ್ನು ಮಾಡುವಂಥ ಕಂಪನಿ ಆಗಿರ್ತಾರೆ. ಟನಲ್ ಕನ್ಸ್ಟ್ರಕ್ಷನ್ ಅನ್ನು ಕೂಡ ಕಂಪನಿ ಮಾಡ್ತಾರೆ. ಸ್ಲೋಪ್ ಸ್ಟೆಬಿಲೈಸೇಷನ್ ವರ್ಕ್ ಅನ್ನು ಕೂಡ ಮಾಡುವಂಥ ಕಂಪನಿ ಆಗಿರ್ತಾರೆ. ಹಾಗೆ ಕಮರ್ಷಿಯಲ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ಗಳನ್ನು ಕೂಡ ಇವರು ಅಂಡರ್ಟೇಕ್ ಮಾಡ್ತಾರೆ. EPC ಕಾಂಟ್ರಾಕ್ಟರ್ ಕಂಪನಿ ಆಗಿರ್ತಾರೆ. ಅಂದರೆ ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್, ಕನ್ಸ್ಟ್ರಕ್ಷನ್ ಎಲ್ಲವನ್ನು ಕೂಡ ಇದೇ ಕಂಪನಿ ಮಾಡ್ತಾರೆ. 2024ರ ಮಾರ್ಚ್ನ ವೇಳೆಗೆ 27 ಇನ್ಫ್ರಾಸ್ಟ್ರಕ್ಚರ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ. ಅದರಲ್ಲಿ 29 ಪ್ರಾಜೆಕ್ಟ್ಸ್ಗಳನ್ನು ಇಂಡಿಪೆಂಡೆಂಟ್ ಆಗಿ ಕಂಪ್ಲೀಟ್ ಮಾಡಿದರೆ 8 ಪ್ರಾಜೆಕ್ಟ್ಸ್ಗಳನ್ನು ಜಾಯಿಂಟ್ ವೆಂಚರ್ನ ಮೂಲಕ ಇವರು ಕಂಪ್ಲೀಟ್ ಮಾಡಿದ್ದಾರೆ. ಸೊ 37 ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳಲ್ಲಿ 31 ಪ್ರಾಜೆಕ್ಟ್ಸ್ ಏನಿದೆ ಅದು ರೋಡ್ ಕನ್ಸ್ಟ್ರಕ್ಷನ್ನ ಪ್ರಾಜೆಕ್ಟ್ ಆಗಿರುತ್ತೆ. 3 ಟನಲ್ ಪ್ರಾಜೆಕ್ಟ್ಸ್ಗಳನ್ನು ಮುಗಿಸಿದ್ದಾರೆ. ಹಾಗೆ ಒಂದು ಸ್ಲೋಪ್ ಸ್ಟೆಬಿಲೈಸೇಷನ್ ಪ್ರಾಜೆಕ್ಟ್ ಅನ್ನ ಕಂಪನಿ ಕಂಪ್ಲೀಟ್ ಮಾಡಿದ್ದಾರೆ. ಟೋಟಲ್ 275 ಎಂಪ್ಲಾಯೀಸ್ಗಳು ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಹಾಗೆ ಕೆಲವೊಂದಿಷ್ಟು ಗೌರ್ಮೆಂಟ್ ಕಂಪನಿಗಳು ಇವರ ಕ್ಲೈಂಟ್ಸ್ ಕೂಡ ಆಗಿದೆ. ನಾರ್ದರ್ನ್ ರೈಲ್ವೇಸ್, ಕೊಂಕಣ್ ರೈಲ್ವೇಸ್, ಇರ್ಕಾನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಇವರ ಕ್ಲೈಂಟ್ಸ್ ಆಗಿರ್ತಾರೆ. ಇವರೆಲ್ಲರೂ ಕೂಡ ರೈಲ್ವೆ ಟನಲ್ ಪ್ರಾಜೆಕ್ಟ್ಸ್ಗಳನ್ನು ಈ ಕಂಪನಿಗೆ ಕೊಡ್ತಾರೆ. ಹಾಗೆ ಪಟೇಲ್ ಇಂಜಿನಿಯರಿಂಗ್, ವೆನ್ಸಾ ಅನ್ನುವಂಥ ಕ್ಲೈಂಟನ್ನು ಕೂಡ ಕಂಪನಿ ಹೊಂದಿದ್ದಾರೆ. ಇದೇ ರೀತಿಯಲ್ಲಿ ಬಹಳಷ್ಟು ಕ್ಲೈಂಟ್ಗಳನ್ನು ಇನ್ಫ್ರಾ ಬಿಸ್ನೆಸ್ನಲ್ಲಿ ಈ ಒಂದು ಕಂಪನಿ ಹೊಂದಿದ್ದಾರೆ. ಕಂಪನಿಯ ಸ್ಟ್ರೆಂತ್ಸನ್ನು ನಾವು ಅಬ್ಸರ್ವ್ ಮಾಡೋದಾದರೆ ಒಂದು ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ಹೊಂದಿರುವಂಥ ಕಂಪನಿ ಆಗಿರ್ತಾರೆ. ಜಮ್ಮು ಆ್ಯಂಡ್ ಕಾಶ್ಮೀರ್ನಲ್ಲಿ ಒಳ್ಳೆ ಒಂದು ಹೆಸರನ್ನು ಹೊಂದಿದ್ದಾರೆ. ಎಫಿಷಿಯಂಟ್ ಕನ್ಸ್ಟ್ರಕ್ಷನ್ ಅನ್ನು ಮಾಡುವಂಥ ಕಂಪನಿ ಆಗಿರ್ತಾರೆ. ಇವರು ಯಾವೆಲ್ಲ ಪ್ರಾಜೆಕ್ಟ್ಸ್ಗಳನ್ನು ತಗೊಂಡಿದ್ದಾರೆ ಎಲ್ಲ ಪ್ರಾಜೆಕ್ಟ್ಸ್ಗಳನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಒಳ್ಳೆ ಒಂದು ಎಫಿಷಿಯಂಟ್ ವರ್ಕಿಂಗ್ ಕಂಪನಿ ಆಗಿರ್ತಾರೆ. ಇವರೇನು ಕಾಂಟ್ರಾಕ್ಟ್ಸ್ಗಳನ್ನು ತಗೋತಾರೆ ಅದನ್ನು ಕ್ಲಸ್ಟರ್ನಲ್ಲಿ ತಗೊಂಡಿರ್ತಾರೆ. ಅಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಸರೌಂಡಿಂಗ್ನಲ್ಲೇ ಪ್ರಾಜೆಕ್ಟ್ಸ್ ಇರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ನ ಕಾಸ್ಟ್ ಕಡಿಮೆ ಇರುತ್ತೆ. ಹಾಗೆ ಮ್ಯಾಕ್ಸಿಮಮ್ ಪ್ರಾಫಿಟಬಿಲಿಟಿಯ ಚಾನ್ಸಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಒಂದು ಅಸೆಟ್ ಹೆವಿ ಮಾಡೆಲ್ ಆಗಿರುತ್ತೆ. ಅಂದ್ರೆ ಕನ್ಸ್ಟ್ರಕ್ಷನ್ಗೆ ಏನೆಲ್ಲ ಇಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ ಅದನ್ನ ಕಂಪನಿ ಇನ್ ಹೌಸ್ ಹೊಂದಿದ್ದಾರೆ. ಥರ್ಡ್ ಪಾರ್ಟಿ ಮೇಲೆ ಯಾವುದೇ ರೀತಿಯ ಡಿಪೆಂಡೆನ್ಸಿ ಇಲ್ಲ. ಹಾಗೆ ವರ್ಟಿಕಲ್ ಇಂಟಿಗ್ರೇಷನ್ ಮಾಡೆಲ್ ನಲ್ಲಿ ಕೆಲಸ ಮಾಡ್ತಾರೆ. ಪ್ಲಾನಿಂಗ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಎಲ್ಲವನ್ನ ಸೇಮ್ ಕಂಪನಿ ಹ್ಯಾಂಡಲ್ ಮಾಡ್ತಾರೆ. ಜಾಯಿಂಟ್ ವೆಂಚರ್ ನಲ್ಲಿ ಕೆಲಸ ಮಾಡ್ತಾರೆ. ಅದ್ ಬಿಟ್ರೆ ಥರ್ಡ್ ಪಾರ್ಟಿ ಮೇಲೆ ಯಾವುದೇ ರೀತಿಯ ಡಿಪೆಂಡೆನ್ಸ್ ಇಲ್ಲ. ಒಂದು ಸ್ಟ್ರಾಂಗ್ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಹೊಂದಿರುವಂಥ ಕಂಪನಿ ಆಗಿರ್ತಾರೆ. ಬಟ್ ಸ್ಟಿಲ್ ಕೆಲವೊಂದಿಷ್ಟು ವೀಕ್ನೆಸ್ಗಳು ಕೂಡ ಕಂಪನಿಯಲ್ಲಿ ಇದೆ. ಮೇಜರ್ ಆಗಿ ಜಿಯೋಗ್ರಫಿಕಲ್ ಕಾನ್ಸಂಟ್ರೇಷನ್ ರಿಸ್ಕ್. ಕೇವಲ ಇವರು ಜಮ್ಮು ಆ್ಯಂಡ್ ಕಾಶ್ಮೀರ್ ಮತ್ತು ಲಡಾಖ್ನಲ್ಲಿ ಪ್ರೆಸೆನ್ಸ್ ಅನ್ನು ಹೊಂದಿದ್ದಾರೆ. ಬೇರೆ ಯಾವುದೇ ಸ್ಟೇಟ್ಗಳಲ್ಲಿ ಅಥವಾ ಯೂನಿಯನ್ ಟೆರಿಟರಿನಲ್ಲಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ಗಳನ್ನು ತಗೋತಿಲ್ಲ. ಮುಂದೆ ಬಿಸ್ನೆಸ್ ರಿಕವರ್ ಆಗ್ತಾ ಬೇರೆ ಪಾರ್ಟ್ಗಳಲ್ಲಿ ಕೂಡ ತಮ್ಮ ಒಂದು ಪ್ರೆಸೆನ್ಸ್ ಅನ್ನು ತೋರಿಸಬೇಕಾಗುತ್ತೆ. ಇಲ್ಲ ಅಂದರೆ ರೆವೆನ್ಯೂ ಮತ್ತು ಪ್ರಾಫಿಟ್ ಸ್ಟೇಬಲ್ ಆಗಿ ಇರ್ಬೋದು, ಬಟ್ ಹೆಚ್ಚಿನ ಒಂದು ಗ್ರೋತ್ನ ಪ್ರಾಸ್ಪೆಕ್ಟಿವ್ಸ್ ಇರೋದಿಲ್ಲ. ಹಾಗೆ ರೆವೆನ್ಯೂ ಕಾನ್ಸಂಟ್ರೇಷನ್ ರಿಸ್ಕ್ ಕೂಡ ಇದೆ. ಅಂದರೆ ಸೇಮ್ ಕಂಪನಿಗಳಿಂದ ಹೆಚ್ಚಿನ ಒಂದು ಪ್ರಾಜೆಕ್ಟ್ಸ್ಗಳನ್ನು ಪಡ್ಕೋತಿದ್ದಾರೆ. ಎಸ್ಪೆಷಲಿ ಗೌರ್ಮೆಂಟ್ನಿಂದ ಹೆಚ್ಚಿನ ಒಂದು ಪ್ರಾಜೆಕ್ಟ್ಸ್ಗಳು ಸಿಗ್ತದೆ. ಯಾವಾಗ ಗೌರ್ಮೆಂಟ್ನಿಂದ ಪ್ರಾಜೆಕ್ಟ್ಸ್ಗಳು ಸಿಗುತ್ತೆ ಆಗ ಮಾರ್ಜಿನ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಹಾಗೆ ಯಾರು ಲೋಯೆಸ್ಟ್ ಬಿಡ್ಡಿಂಗನ್ನು ಮಾಡಿರ್ತಾರೆ ಅವ್ರಿಗೆ ಗೌರ್ಮೆಂಟ್ ಹೆಚ್ಚಿನ ಒಂದು ಪ್ರಾಜೆಕ್ಟ್ಸ್ಗಳನ್ನು ಕೊಡ್ತಾರೆ. ಸೊ ಹೆಚ್ಚಿನ ಒಂದು ಮಾರ್ಜಿನ್ನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಆ ಒಂದು ರಿಸ್ಕ್ ಕೂಡ ಕಂಪನಿಯಲ್ಲಿ ಇರುತ್ತೆ. ಹಾಗೆ ಹೈ ವರ್ಕಿಂಗ್ ಕ್ಯಾಪಿಟಲ್ನ ರಿಕ್ವೈರ್ಮೆಂಟ್ಸ್ ಕೂಡ ಬರುತ್ತೆ. ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಅಲ್ಲಿ ಬಹಳಷ್ಟು ಎಕ್ಸ್ಪೆಂಡಿಚರ್ ಇರುತ್ತೆ. ಸೊ ಆ ಎಕ್ಸ್ಪೆಂಡಿಚರ್ ಅನ್ನೆಲ್ಲ ಮ್ಯಾನೇಜ್ ಮಾಡಿ ಪ್ರಾಫಿಟಬಲ್ ಆಗಿರಬೇಕಾಗುತ್ತೆ. SRM ಕಾಂಟ್ರಾಕ್ಟರ್ಸ್ನ IPO ಮಾರ್ಚ್ 26 ಮಂಗಳವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಮಾರ್ಚ್ 28ರವರೆಗೂ ಈ ಒಂದು IPOನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದಾಗುತ್ತೆ. ₹10 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. ಪ್ರೈಸ್ ಬ್ಯಾಂಡನ್ನು 200ರಿಂದ ₹210 ಸೆಟ್ ಮಾಡಿದ್ದಾರೆ. 210ರ ಕಟ್ ಆಫ್ ಪ್ರೈಸ್ ಏನಿದೆ ಆ ಒಂದು ಪ್ರೈಸ್ನಲ್ಲೇ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. 70 ಶೇರ್ಗಳ ಲಾಟ್ ಆಗಿರುತ್ತೆ. ಮಿನಿಮಮ್ 70 ಶೇರ್ಗಳಿಗೆ ಅಪ್ಲೈ ಮಾಡಲೇಬೇಕು. 70 ಶೇರ್ಗಳಿಗೆ ಅಂದರೆ ಒಂದು ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹14,700 ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಒಬ್ಬ ರಿಟೇಲ್ ಇನ್ವೆಸ್ಟರ್ 13 ಲಾಟ್ಗಳಿಗೆ ಅಪ್ಲೈ ಮಾಡ್ಬೋದು. 13 ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹1,91,100 ಬೇಕಾಗುತ್ತೆ. ಹಾಗೆಯೇ IPO ಅಲಾಟ್ಮೆಂಟ್ ಡೇಟ್ 1 ಏಪ್ರಿಲ್ ಆಗಿದೆ. ನಿಮಗೆ ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ಬ್ಯಾಂಕ್ನಲ್ಲಿ ಏನು ಫಂಡ್ಸ್ ಬ್ಲಾಕ್ ಆಗಿರುತ್ತೆ ಅದು 2 ಏಪ್ರಿಲ್ನಿಂದ ಅನ್ಬ್ಲಾಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಕಸ್ಮಾತ್ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿ 2 ಏಪ್ರಿಲ್ಗೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ 3 ಏಪ್ರಿಲ್ ಆಗಿದೆ. SRM ಕಾಂಟ್ರಾಕ್ಟರ್ಸ್ನ ಫಿನಾನ್ಷಿಯಲ್ಸ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ಒಂದು ಸ್ಟ್ರಾಂಗ್ ಫಿನಾನ್ಷಿಯಲ್ಸ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಸಣ್ಣ ಸೈಜ್ನ ಕಂಪನಿ. ಅಸೆಟ್ನಲ್ಲಿ ಒಳ್ಳೆ ಒಂದು ಗ್ರೋತ್ ನಮಗೆ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಗ್ತದೆ. ಅದೇ ರೀತಿಯಲ್ಲಿ ರೆವೆನ್ಯೂಸ್ ಕೂಡ ಇಯರ್ ಆನ್ ಇಯರ್ ಗ್ರೋ ಆಗಿದೆ. 8 ಕೋಟಿಯ ಪ್ರಾಫಿಟ್ 2021ರಲ್ಲಿ ಡಿಕ್ಲೇರ್ ಆಗಿತ್ತು. ಅದು 2023ರ ವೇಳೆಗೆ 19 ಕೋಟಿಗೆ ಇನ್ಕ್ರೀಸ್ ಆಗಿದೆ.
ಹಾಗೆ 2024 ಫಿನಾನ್ಷಿಯಲ್ ಇಯರ್ನ 3 ಕ್ವಾರ್ಟರ್ಗಳಲ್ಲಿ ಆಲ್ರೆಡಿ 21 ಕೋಟಿಯ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದರೆ ಇನ್ನೂ ಒಂದು ಕ್ವಾರ್ಟರ್ನ ರಿಸಲ್ಟ್ ಪೆಂಡಿಂಗ್ ಇದೆ. ಸೊ ಒಳ್ಳೆ ಒಂದು ಫಿನಾನ್ಷಿಯಲ್ಸ್ ಅನ್ನು ಹೊಂದಿರುವಂತಹ ಕಂಪನಿ ಆಗಿರ್ತಾರೆ. ಹಾಗೆ ಕಳೆದ ಫಿನಾನ್ಷಿಯಲ್ ಇಯರ್ಗೆ ಕಂಪೇರ್ ಮಾಡಿದಾಗ ಬಾರೋಯಿಂಗ್ ಸ್ವಲ್ಪ ಕಡಿಮೆ ಆಗಿರೋದು ಕಾಣಿಸ್ತದೆ, ಅಂದ್ರೆ ಡೆಟ್ ಕಡಿಮೆ ಮಾಡ್ತಾ ಇದ್ದಾರೆ. ಸೊ ಓವರ್ ಆಲ್ ಫಿನಾನ್ಷಿಯಲ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. SRM ಕಾಂಟ್ರಾಕ್ಟರ್ಸ್ನ ಟೋಟಲ್ ಇಶ್ಯೂ ಸೈಜ್ 130 ಕೋಟಿ, ಒಂದು ಸಣ್ಣ ಸೈಜ್ನ IPO ಆಗಿರುತ್ತೆ. 130 ಕೋಟಿ ಕೂಡ ಫ್ರೆಶ್ ಇಶ್ಯೂ ಆಗಿದೆ. ಯಾವುದೇ ರೀತಿಯಲ್ಲಿ ಇನ್ವೆಸ್ಟರ್ಸ್ಗಳು ಪ್ರಮೋಟರ್ಸ್ಗಳು ತಮ್ಮ ಶೇರ್ಸ್ಗಳನ್ನು ಸೆಲ್ ಮಾಡ್ತಿಲ್ಲ, ಫ್ರೆಶ್ ಇಶ್ಯೂ ಅನ್ನು ತರ್ತಿದ್ದಾರೆ. ಈ ಫ್ರೆಶ್ ಇಶ್ಯೂನಿಂದ ಕಂಪನಿಯನ್ನು ಇನ್ನಷ್ಟು ಅವರು ಡೆವಲಪ್ ಮಾಡ್ಬೋದಾಗತ್ತೆ. ಹಾಗೆ ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ಗಳನ್ನು ಆಫರ್ ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡಿದಾಗ 50% ಆಫರ್ QIB ಕ್ಯಾಟಗರಿನಲ್ಲಿ ಇರುತ್ತೆ. NII ಕ್ಯಾಟಗರಿಗೆ 15% ಆಫರನ್ನು ಮಾಡ್ತಾ ಇದ್ದಾರೆ. ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರ್ ಇರುತ್ತೆ. ಸೊ ಅಲಾಟ್ಮೆಂಟ್ನ ಚಾನ್ಸಸ್ ರಿಟೇಲ್ ಕ್ಯಾಟಗರಿಯಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಬಟ್ IPO ಇಶ್ಯೂ ಸೈಜ್ ಕೇವಲ 130 ಕೋಟಿ ಆಗಿರೋದ್ರಿಂದ ಬಹಳಷ್ಟು ಸಬ್ಸ್ಕ್ರಿಪ್ಷನ್ ಬರುವಂಥ ಚಾನ್ಸಸ್ ಇರುತ್ತೆ. ಬಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆಗಿದ್ರೆ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ ಬರುತ್ತೆ. ಹಾಗೆ IPO ವ್ಯಾಲ್ಯೂಯೇಷನ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ಟೋಟಲ್ ಮಾರ್ಕೆಟ್ ಕ್ಯಾಪ್ 480 ರಿಂದ 500 ಕೋಟಿ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗ್ಬೋದು. ಇದೊಂದು ಮೈಕ್ರೋ ಕ್ಯಾಪ್ನ ಕಂಪನಿ ಆಗಿರುತ್ತೆ. ಅರ್ನಿಂಗ್ ಪರ್ ಶೇರ್ 2023 ಫಿನಾನ್ಷಿಯಲ್ ಇಯರ್ ಅನ್ನ ಕನ್ಸಿಡರ್ ಮಾಡಿದಾಗ 90 ರೂಪಾಯಿ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಶೇರ್ ಪ್ರೈಸ್ 210, ಅರ್ನಿಂಗ್ ಪರ್ ಶೇರ್ 90 ಅರೌಂಡ್ ಅಲ್ಲಿ ಇದೆ. ಸೊ ಪಿ ರೇಷಿಯೋ 2 ರಿಂದ 3 ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಒಳ್ಳೆ ಒಂದು ಪಿ ಆಗಿ ಕನ್ಸಿಡರ್ ಆಗುತ್ತೆ. 2024 ಫಿನಾನ್ಷಿಯಲ್ ಇಯರ್ ನಲ್ಲಿ ಕೂಡ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಕಂಪನಿ ಜನರೇಟ್ ಮಾಡಿದರೆ ವ್ಯಾಲ್ಯೂಯೇಷನ್ ಇನ್ನಷ್ಟು ಚೀಪ್ ಆಗುತ್ತೆ. ಇಂಡಸ್ಟ್ರಿ PE 22-23 ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಒಳ್ಳೆ ಒಂದು ವ್ಯಾಲ್ಯೂಷನ್ ಅಲ್ಲಿ IPOನ ತರ್ತಿದ್ದಾರೆ. ಸೊ ವ್ಯಾಲ್ಯೂಷನ್ಗೆ ಫುಲ್ ಮಾರ್ಕ್ಸ್ ಇಲ್ಲಿ ಸಿಗುತ್ತಾ. ಹಾಗೆ ಕಂಪನಿ ಸೆಬಿಗೆ ಡ್ರಾಫ್ಟ್ ಪೇಪರ್ಸ್ ಅನ್ನು ಸಬ್ಮಿಟ್ ಮಾಡುವಾಗ 4 ಕಂಪನಿಗಳನ್ನ ಕಾಂಪಿಟೇಟರ್ಸ್ ಆಗಿ ಲಿಸ್ಟ್ ಮಾಡಿದ್ದಾರೆ. ಮ್ಯಾನ್ ಇನ್ಫ್ರಾ ಕನ್ಸ್ಟ್ರಕ್ಷನ್, LTD ಸಿಮೆಂಟೇಷನ್ ಇಂಡಿಯಾ ಲಿಮಿಟೆಡ್, ಲಿಖಿತಾ ಇನ್ಫ್ರಾಸ್ಟ್ರಕ್ಚರ್, ಹಾಗೆ ರೀಸೆಂಟ್ ಆಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದ ಉದಯ್ ಶಿವಕುಮಾರ್ ಇನ್ಫ್ರಾ ಇವರ ಕಾಂಪಿಟೇಟರ್ಸ್ ಆಗಿರ್ತಾರೆ. ಎಲ್ಲ ಕಂಪನಿಗಳು ಹೈಯರ್ PE ನಲ್ಲಿ ಟ್ರೇಡ್ ಆಗ್ತಿದೆ. ಮ್ಯಾನ್ ಇನ್ಫ್ರಾ ಆಗಿರ್ಬೋದು, LTD ಸಿಮೆಂಟೇಷನ್ ಆಗಿರ್ಬೋದು 46 PE ಯಲ್ಲಿ ಟ್ರೇಡ್ ಆಗ್ತಿದ್ರೆ, ಲಿಖಿತಾ ಇನ್ಫ್ರಾ ಹಾಗೆ ಉದಯ್ ಶಿವಕುಮಾರ್ ಇನ್ಫ್ರಾ 20 PE ಯಲ್ಲಿ ಟ್ರೇಡ್ ಆಗ್ತದೆ. ಸೊ ಈ ಕಂಪನಿ ಒಳ್ಳೆ ಒಂದು ವ್ಯಾಲ್ಯೂಷನ್ ಒಂದಿಗೆ ತಮ್ಮ IPOನ ತರ್ತಾ ಇದ್ದಾರೆ. IPO ರಿಜಿಸ್ಟರ್ ಬಿಗ್ ಶೇರ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಆಗಿದ್ದು ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನು ಚೆಕ್ ಮಾಡಬೇಕಾಗುತ್ತೆ. ಹಾಗೆ ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ ಅಂತ ನಾವು ಅಬ್ಸರ್ವ್ ಮಾಡಿದಾಗ ಇವತ್ತಿನ ದಿನ 65 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ 30 ರಿಂದ 31% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಇವತ್ತು ಇದೆ. ಹಾಗೆ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ IPO ತಂದಿರೋದ್ರಿಂದ ಪ್ರೀಮಿಯಂ ಸ್ಟೇಬಲ್ ಆಗಿರುವಂಥ ಚಾನ್ಸಸ್ ಇರುತ್ತೆ. ಬಟ್ ಮಾರ್ಕೆಟ್ನಲ್ಲಿ ಏನಾದರೂ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದ್ರೆ ಪ್ರೀಮಿಯಂ ಫಾಲ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಆದ್ದರಿಂದ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಆಮೇಲೆ ಅಪ್ಲಿಕೇಶನ್ಸ್ಗಳನ್ನು ಹಾಕ್ಬೋದಾಗುತ್ತೆ. ಸೊ ಇದೇ ರೀತಿಯಲ್ಲಿ ಪ್ರೀಮಿಯಂ ಕಂಟಿನ್ಯೂ ಆದರೆ 30% ಲಿಸ್ಟಿಂಗ್ ಗೇನ್ಸ್ ಒಳ್ಳೆ ಒಂದು ಲಿಸ್ಟಿಂಗ್ ಗೇನೇ ಆಗಿರುತ್ತೆ. ರೀಸೆಂಟ್ IPO ಲಿಸ್ಟಿಂಗನ್ನು ನಾವು ಅಬ್ಸರ್ವ್ ಮಾಡಿದಾಗ ಸೊ ಇಷ್ಟೇ ಪ್ರೀಮಿಯಂ ನಿಮಗೆ ನೋಡೋದಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅಪ್ಲಿಕೇಶನ್ನ ಹಾಕ್ಬೋದಾಗುತ್ತೆ. ಹಾಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಮೀಡಿಯಂ ಟರ್ಮ್ಗೆ ಕೂಡ ಕಂಟಿನ್ಯೂ ಮಾಡ್ಬೋದು. ಕಂಪನಿಯ ಪ್ರಾಫಿಟ್ ಸ್ಟ್ರಾಂಗ್ ಆಗಿದೆ, ವ್ಯಾಲ್ಯೂಯೇಷನ್ ಜಸ್ಟಿಫೈ ಆಗ್ತದೆ, ಒಳ್ಳೆ ಒಂದು ಪ್ರಾಜೆಕ್ಟ್ಸ್ಗಳನ್ನು ಕೂಡ ಪಡ್ಕೊಳ್ತಿದ್ದಾರೆ. ಬಟ್ ಒಂದೇ ಒಂದು ರಿಸ್ಕ್ ಅಂದರೆ ಕೇವಲ ಜಮ್ಮು ಆ್ಯಂಡ್ ಕಾಶ್ಮೀರ್ ಮತ್ತು ಲಡಾಖ್ನಲ್ಲಿ ಪ್ರೆಸೆನ್ಸ್ ಇದೆ. ಪ್ರೆಸೆನ್ಸನ್ನು ಬೇರೆ ಸ್ಟೇಟ್ಗಳಲ್ಲಿ ಕೂಡ ಹೊಂದಿರಬೇಕಾಗುತ್ತೆ. ಹೆಚ್ಚಿನ ಒಂದು ಎಕ್ಸ್ಪಾನ್ಷನ್ನ ಅವಶ್ಯಕತೆ ಇದೆ. ಆ ರೀತಿಯಲ್ಲಿ ಎಕ್ಸ್ಪಾನ್ಷನ್ ಏನಾದರೂ ಕಂಪನಿ ಮಾಡಿಕೊಂಡ್ರೆ ಸೊ ಒಳ್ಳೆ ಒಂದು ಗ್ರೋತ್ ಕಂಪನಿಯಲ್ಲಿ ಬರುವಂತ ಎಲ್ಲ ಚಾನ್ಸಸ್ಗಳು ಕೂಡ ಇರುತ್ತೆ. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ರಿಸಲ್ಟ್ ಅನ್ನ ಅಬ್ಸರ್ವ್ ಮಾಡ್ತಾ ಕಂಪನಿಯನ್ನ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡಬಹುದಾಗುತ್ತೆ. ಸೊ ನಾನು ನಿಮಗೆ SRM ಕಾಂಟ್ರಾಕ್ಟರ್ಸ್ ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್, IPO ರಿವ್ಯೂಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.